ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು 2 ಪದಾರ್ಥಗಳನ್ನ ಬಳಸಿ ಒಂದು ದೋಸೆ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು. ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ, ಇಲ್ಲ ಅಂದರೆ ಹಿಂದಿನ ದಿನ ಕೂಡ ನೆನೆಸಿ ಮಾಡ್ಬೋದು. ಬರೀ 2 ಸಾಮಗ್ರಿಯಿಂದ ಅತ್ತೆಯಂತೆ ಸಾಫ್ಟಾಗಿ ಬರುವ ಈ ದೋಸೆನ ಯಾವ ಥರ ಮಾಡೋದು ಅಂತ ಡಿಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ. ನಾನಿಲ್ಲಿ ನಿಮ್ಗೆ ಆವಾಗಲೇ ಹೇಳ್ದಂಗೆ 2 ಸಾಮಗ್ರಿ ಅಂತ, ಅದು ಯಾವುದಪ್ಪ ಅಂದರೆ ಚಿರೋಟಿ ರವೆ. ಇಲ್ಲಿ ನಾನು ಚಿರೋಟಿ ರವೆನ 2 ಕಪ್ನಷ್ಟು ತೊಗೊಂಡಿದ್ದೀನಿ. ಈ ಥರ ದೋಸೆನ ಈವನ್ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದು. ಅಷ್ಟು ಈಸಿಯಾಗಿ, ಅಷ್ಟು ಸರಳವಾಗಿರುತ್ತೆ ಈ ದೋಸೆ. ಈ ಚಿರೋಟಿ ರವೆ ಮುಳುಗುವಷ್ಟು ನಾವು ನೀರನ್ನ ಸೇರಿಸ್ಕೊಳ್ಬೇಕು. ನಂತರ ಸ್ಪೂನಿನ ಸಹಾಯದಿಂದ ನಾವು ಈ ಚಿರೋಟಿ ರವೆನ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 10ರಿಂದ 15 ನಿಮಿಷ ನಾವು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದನ್ನ ಹಿಂದಿನ ರಾತ್ರಿ ಮಾಡ್ತಾ ಇರೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ನೋಡಿ, ನಾನಿವಾಗ ಒಂದು 10ರಿಂದ 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಇದನ್ನ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಅದಕ್ಕೆ ಇನ್ನೊಂದು ಸಾಮಗ್ರಿ ಯಾವುದಪ್ಪ ಅಂದರೆ ತೆಂಗಿನಕಾಯಿ. ತುರಿದಿರೋ ತೆಂಗಿನಕಾಯಿನ ನಾನು 1 ಕಪ್ನಷ್ಟು ಸೇರಿಸ್ಕೊಂಡಿದ್ದೀನಿ. ಈ ತುರಿದಿರೋ ತೆಂಗಿನಕಾಯಿ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು ಚಿರೋಟಿ ರವೆ ಜೊತೆಗೆ. ನಂತರ ರುಬ್ಬಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ಅಷ್ಟು ನೀರು ಸೇರಿಸಿ ನಾವು ಈ ರವೆನ ಮತ್ತು ತೆಂಗಿನಕಾಯಿನ ಎರಡನ್ನೂ ನುಣ್ಣಕ್ಕೆ ರುಬ್ಕೊಂಡು ಬರಬೇಕು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಇಷ್ಟು ನುಣ್ಣಕ್ಕಾದರೆ ಸಾಕು. ಇವಾಗ ಇದನ್ನ ಒಂದು ಬೌಲ್ಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ನೆನೆಸಿರುವ ಚಿರೋಟಿ ರವೆ, ತೆಂಗಿನಕಾಯಿ ಎಲ್ಲ ರುಬ್ಬಿದ ನಂತರ ಇದನ್ನ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ವಲ್ವ, ಇವಾಗ ನಾವು ಸೌಟಿನ ಸಹಾಯದಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಬೇಕು ಅಂದರೆ ನೀವು ಇವಾಗಲೇ ಸಾಲ್ಟ್ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೆಳಿಗ್ಗೆ ಕೂಡ ಸಾಲ್ಟ್ ಹಾಕ್ಕೊಂಡ್ರು ನಡೆಯುತ್ತೆ. ಇವಾಗ ಲಿಡ್ ಕವರ್ ಮಾಡಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡಬೇಕು. ಇದು ನೋಡಿ, ನೆಕ್ಸ್ಟ್ ಡೇ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಎಲ್ಲವೂ ಚೆನ್ನಾಗಿ ಹುಳಿ ಥರ ಬಂದಿದೆ. ಇವಾಗ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ನಂತರ ನಾನಿಲ್ಲಿ ತುಂಬ ಕಡಿಮೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಕೆಲವ್ರಿಗೆ ಸೋಡಾ ಎಲ್ಲ ಸೇರಿಸಿದ್ರೆ ಆಗೋದಿಲ್ಲ, ಅಂಥವರು ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಉಪ್ಪು ಸೋಡಾ 2 ಸೇರಿಸಿದ ನಂತರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನು ಆವಾಗಲೇ ತವಾನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇವಾಗ ಎಣ್ಣೆನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸಹಾಯದಿಂದ ನಾನು ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ದೋಸೆ ಹಾಕ್ಕೊಳ್ಬೇಕಾಗುತ್ತೆ. ಈ ದೋಸೆನ ಜಾಸ್ತಿ ಸ್ಪ್ರೆಡ್ ಮಾಡೋಂಗಿಲ್ಲ. ನೋಡಿ, ನಾನು 1ರಿಂದ 1/4 ಸೌಟ್ನಷ್ಟು ದೋಸೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ತುಂಬ ಚಿಕ್ಕದಾಗೆ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ. ನೀವು ಬೇಕಂದರೆ ಇವಾಗಲೇ ದೋಸೆ ಸುತ್ತ ಎಣ್ಣೆಯನ್ನು ಹಾಕ್ಕೊಳ್ಬೋದು. ನಂತರ ಲಿಡ್ ಕವರ್ ಮಾಡಿ ನಾವು 1-2 ನಿಮಿಷ ಈ ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಲಿಡ್ ಓಪನ್ ಮಾಡಿದ್ದೀನಿ. ಮೇಲ್ಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನಿವಾಗ ಬಟರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆ ಆದರೂ ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ತುಪ್ಪ ಕೂಡ ಸೇರಿಸ್ಕೊಳ್ಬೋದು. ಎಲ್ಲನೂ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬೆಣ್ಣೆ ಸೇರಿಸ್ಕೊಂಡಿದ ನಂತರ ಒಂದು ಸಲ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮತ್ತೊಂದು ಕಡೆ ತಿರುಗಿಸ್ಕೊಂಡ್ರಾಯಿತು. ನೋಡಿ, 2 ಸೈಡೂ ಸ್ವಲ್ಪ ಬ್ರೌನ್ ಕಲರ್ ಆಯಿತು ಅಂದರೆ ಈ ದೋಸೆ ರೆಡಿ ಆಗುತ್ತೆ. ನೋಡಿ, 2 ಸೈಡನ್ನು ಬ್ರೌನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ, ತಿನ್ನೋಕ್ಕೆ ಕೂಡ ಅಷ್ಟೇ ಸಾಫ್ಟಾಗಿತ್ತು. ಇನ್ನು ಉಳಿದಿದ್ದ ಹಿಟ್ಟಲ್ಲೂ ಕೂಡ ಇದೇ ಥರ ಎಲ್ಲ ಮಾಡ್ಕೊಂಡ್ರಾಯಿತು. ಒಂದು ವೇಳೆ ನೀವು ಚಿರೋಟಿ ರವೆನ ರಾತ್ರಿ ನೆನೆಸೋದು ರುಬ್ಬೋದು ಮರ್ತೋಗ್ಬಿಟ್ರೆ ಬೆಳಗ್ಗೆ ಕೂಡ ನೀವು ನೆನೆಸ್ಬಿಟ್ಟು ರುಬ್ಕೊಳ್ಬೋದು, ಏನೂ ತೊಂದರೆ ಇರೋದಿಲ್ಲ. ಆರಾಮಾಗಿ ದೋಸೆ ಬರುತ್ತೆ.
ಈ ದೋಸೆನ ಒಮ್ಮೆ ನೀವು ಮಾಡಿ ನೋಡಿ, ಮಕ್ಕಳು ಮನೇಲಿರೋರೆಲ್ಲರೂ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ವಯಸ್ಸಾದವ್ರಿಗಂತನೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಸಾಫ್ಟಾಗಿರುತ್ತಲ್ವ. ಒಂದು ವೇಳೆ ನೀವೇನಾದ್ರು ದೋಸೆಗೆ ಅಕ್ಕಿ ನೆನೆಸೋದು ಮರ್ತೋಗಿದ್ರೆ ನೋಡಿ, ಈ ಥರ ಮಾಡ್ಕೊಳ್ಬೋದು. ಮತ್ತು ಡಯಟ್ ಮಾಡಬೇಕು ಅನ್ನೋರು ಕೂಡ ಆರಾಮಾಗಿ ಈ ದೋಸೆನ ತಿನ್ಬೋದು. ಏನಪ್ಪ ಅಂದರೆ ಬೆಣ್ಣೆ ಎಣ್ಣೆ ಮಾತ್ರ ಕಮ್ಮಿ ಮಾಡ್ಕೊಳ್ಬೇಕು ಡಯಟ್ ಮಾಡಬೇಕು ಅಂದವರು. ಈ ದೋಸೆಗೆ ಈರುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಅಥವಾ ಸಾಗು ಯಾವುದಾದ್ರೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ತುಂಬ ಸಾಫ್ಟಾಗಿ ಬರುವ ಈ ದೋಸೆನ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದಂತೂ ಮರಿಬೇಡಿ. ನೋಡಿದ್ರಲ್ಲ ಹಾಗಾದರೆ ಈ ದೋಸೆ ಯಾವ ಥರ ಮಾಡೋದು ಅಂತ. ಹಾಗಿದ್ದರೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.